ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಹಾಗೆ ನಿಮ್ಮ ಈ ಕನ್ನಡ ಕಥೆಗಳು ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಒಂದು ಸುಂದರವಾದಂತಹ ಪ್ರೇಮ ಕಥೆಯನ್ನು ಹೇಳುತ್ತೇನೆ. ಬೆಂಗಳೂರು ನಗರ ಎಂದಿನಂತೆ ತನ್ನ ಗದ್ದಲದಲ್ಲಿ ಮುಳುಗಿತ್ತು. ರಸ್ತೆಗಳ ಮೇಲೆ ವಾಹನಗಳ ಸದ್ದು, ಮೆಟ್ರೋ ರೈಲುಗಳ ಓಡಾಟ, ಕಾಫಿ ಶಾಪ್ಗಳ ಗೋಜು, ಉದ್ಯಾನವನಗಳಲ್ಲಿ ಸಂಜೆಯ ವಾಕಿಂಗ್ ಎಲ್ಲವೂ ಜೀವನದ ವೇಗವನ್ನು ತೋರಿಸುತ್ತಿದ್ದವು. ಅದೇ ನಗರದಲ್ಲಿ ವಾಸಿಸುತ್ತಿದ್ದನು ಅರ್ಜುನ್. ಅರ್ಜುನ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ವಯಸ್ಸು 26. ಉತ್ತಮ ಸಂಬಳ, ಒಳ್ಳೆಯ ಕೆಲಸ, ಸ್ನೇಹಿತರು ಎಲ್ಲವೂ ಇದ್ದರೂ ಅವನ ಹೃದಯದಲ್ಲಿ ಒಂದು ಖಾಲಿತನ ಇತ್ತು. ಪ್ರತಿದಿನ ಬೆಳಗ್ಗೆ ಕಚೇರಿಗೆ ಹೋಗುವುದು, ಸಂಜೆ ಮನೆಗೆ ಬರುವುದು, ವಾರಾಂತ್ಯದಲ್ಲಿ ಸ್ನೇಹಿತರ ಜೊತೆ ಸಮಯ ಕಳೆಯುವುದು, ಅವನ ಜೀವನ ಇದೇ ರೀತಿ ಸಾಗುತ್ತಿತ್ತು. ಒಂದು ದಿನ ಬೆಳಿಗ್ಗೆ ಭಾರೀ ಮಳೆ ಸುರಿಯುತ್ತಿತ್ತು. ಅರ್ಜುನ್ ತನ್ನ ಕಾರಿನಲ್ಲಿ ಕಚೇರಿಗೆ ಹೊರಟಿದ್ದ. ರಸ್ತೆಯಲ್ಲಿ ಟ್ರಾಫಿಕ್ ತುಂಬಾ ಇತ್ತು. ಅಷ್ಟರಲ್ಲಿ ಅವನ ಕಣ್ಣಿಗೆ ಒಂದು ದೃಶ್ಯ ಬಿತ್ತು. ಬಸ್ ನಿಲ್ದಾಣದ ಬಳಿ ಒಬ್ಬ ಹುಡುಗಿ ನಿಂತಿದ್ದಳು. ನೀಲಿ ಬಣ್ಣದ ಚೂಡಿದಾರ್ ಧರಿಸಿದ್ದಳು. ಕೈಯಲ್ಲಿ ಛತ್ರಿ ಇತ್ತು. ಮಳೆಯ ಹನಿಗಳು ಅವಳ ಮುಖದ ಮೇಲೆ ಬೀಳುತ್ತಾ ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತಿದ್ದವು. ಅವಳ ಕಣ್ಣುಗಳಲ್ಲಿ ಏನೋ ವಿಶೇಷ ಇತ್ತು. ಅರ್ಜುನ್ ಕೆಲವು ಕ್ಷಣ ಅವಳನ್ನೇ ನೋಡುತ್ತಾ ನಿಂತ. ಹಾರ್ನ್ ಶಬ್ದ ಕೇಳಿದ ನಂತರ ಅವನು ವಾಸ್ತವಕ್ಕೆ ಬಂದ. ಏನಿದು, ನಾನು ಯಾರನ್ನೋ ನೋಡುತ್ತಾ ಇದ್ದೀನಲ್ಲ ಎಂದು ತನ್ನಲ್ಲೇ ನಕ್ಕ. ಆದರೆ ಆ ಹುಡುಗಿಯ ಮುಖ ಅವನ ಮನಸ್ಸಿನಲ್ಲಿ ಉಳಿಯಿತು. ಅವಳ ಹೆಸರು ನಂದಿನಿ. ನಂದಿನಿ ಒಂದು ಖಾಸಗಿ ಕಾಲೇಜಿನಲ್ಲಿ ಆರ್ಕಿಟೆಕ್ಚರ್ ಉಪನ್ಯಾಸಕಿಯಾಗಿದ್ದಳು. ಅವಳು ನಗರದಲ್ಲಿ ಒಬ್ಬಳೇ ವಾಸಿಸುತ್ತಿದ್ದಳು. ಅವಳ ಕನಸುಗಳು ದೊಡ್ಡದಾಗಿದ್ದವು. ಒಂದು ದಿನ ದೇಶದ ಅತ್ಯುತ್ತಮ ವಾಸ್ತುಶಿಲ್ಪಿಯಾಗಬೇಕು ಎಂಬ ಆಸೆ ಅವಳದು. ಆದರೆ ಅವಳ ಹೃದಯದಲ್ಲಿ ಕೂಡ ಒಂದು ಖಾಲಿತನ ಇತ್ತು. ಜೀವನದಲ್ಲಿ ಎಲ್ಲವೂ ಇದ್ದರೂ ಹಂಚಿಕೊಳ್ಳಲು ಒಬ್ಬ ವ್ಯಕ್ತಿ ಇರಲಿಲ್ಲ. ಕೆಲವು ದಿನಗಳ ನಂತರ ಅರ್ಜುನ್ ತನ್ನ ಸ್ನೇಹಿತರ ಜೊತೆ ಒಂದು ಕಾಫಿ ಶಾಪ್ಗೆ ಹೋಗಿದ್ದ. ಅಲ್ಲಿ ಕಿಟಕಿಯ ಹತ್ತಿರ ಕುಳಿತಿದ್ದ ಒಬ್ಬ ಹುಡುಗಿಯನ್ನು ನೋಡಿ ಅವನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಅದೇ ಮಳೆಯ ದಿನ ಕಂಡ ಹುಡುಗಿ ನಂದಿನಿ. ಅವಳು ತನ್ನ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದಳು. ಅರ್ಜುನ್ನ ಸ್ನೇಹಿತ ರಾಹುಲ್ ಕೇಳಿದ, ಏನಪ್ಪ, ಯಾರನ್ನೋ ನೋಡುತ್ತಿದ್ದೀಯ? ಏನಿಲ್ಲ, ನನಗೆ ಗೊತ್ತು, ಪ್ರೀತಿ ಶುರುವಾಗಿದೆ ಅನಿಸುತ್ತದೆ. ಅರ್ಜುನ್ ನಕ್ಕ. ಆದರೆ ಅವನ ಹೃದಯದಲ್ಲಿ ಏನೋ ಹೊಸ ಭಾವನೆ ಹುಟ್ಟಿತ್ತು. ಸ್ವಲ್ಪ ಸಮಯದ ನಂತರ ನಂದಿನಿ ಎದ್ದು ಹೊರಡುವಾಗ ಅವಳ ಕೈಯಿಂದ ಒಂದು ಪುಸ್ತಕ ಕೆಳಗೆ ಬಿತ್ತು. ಅರ್ಜುನ್ ತಕ್ಷಣ ಎದ್ದು ಅದನ್ನು ಎತ್ತಿಕೊಂಡ. ಎಕ್ಸ್ಕ್ಯೂಸ್ ಮೀ. ನಂದಿನಿ ತಿರುಗಿ ನೋಡಿದಳು. ಮೊದಲ ಬಾರಿಗೆ ಅವರ ಕಣ್ಣುಗಳು ಎದುರಾದವು. ಆ ಕ್ಷಣದಲ್ಲಿ ಸಮಯವೇ ನಿಂತಂತಾಯಿತು. ಇದು ನಿಮ್ಮ ಪುಸ್ತಕ. ಥ್ಯಾಂಕ್ ಯು. ವೆಲ್ಕಮ್. ನಂದಿನಿ ಮುಗುಳ್ನಗಿದಳು. ಆ ನಗು ಅರ್ಜುನ್ನ ಹೃದಯವನ್ನು ಸಂಪೂರ್ಣವಾಗಿ ಗೆದ್ದಿತು. ಮುಂದಿನ ಕೆಲವು ವಾರಗಳಲ್ಲಿ ಇಬ್ಬರೂ ಅದೇ ಕಾಫಿ ಶಾಪ್ನಲ್ಲಿ ಮತ್ತೆ ಮತ್ತೆ ಭೇಟಿಯಾಗಲು ಆರಂಭಿಸಿದರು. ಮೊದಲಿಗೆ ಕೇವಲ ನಗುವಿನ ವಿನಿಮಯ, ನಂತರ ಹಾಯ್, ನಂತರ ಸಣ್ಣ ಮಾತುಗಳು, ಆಮೇಲೆ ಸ್ನೇಹ. ಒಂದು ಸಂಜೆ ಕಾಫಿ ಕುಡಿಯುತ್ತಾ ನಂದಿನಿ ಕೇಳಿದಳು, ನಿನಗೆ ಈ ನಗರ ಇಷ್ಟವಾ? ಅರ್ಜುನ್ ನಗುತ್ತಾ ಹೇಳಿದ, ಮೊದಲು ಇಷ್ಟ ಇರಲಿಲ್ಲ, ಈಗ ತುಂಬಾ ಇಷ್ಟ. ಯಾಕೆ? ಯಾಕೆಂದರೆ ಈ ನಗರದಲ್ಲಿ ನೀನು ಇದ್ದೀಯ. ನಂದಿನಿಯ ಮುಖ ಕೆಂಪಾಯಿತು. ಅವಳು ತಲೆ ತಗ್ಗಿಸಿದಳು. ಆ ಕ್ಷಣದಲ್ಲಿ ಇಬ್ಬರಿಗೂ ತಮ್ಮ ಹೃದಯದ ಮಾತು ಅರ್ಥವಾಗಿತ್ತು. ದಿನಗಳು ಕಳೆಯುತ್ತಾ ಹೋದವು. ಅರ್ಜುನ್ ಮತ್ತು ನಂದಿನಿ ಪ್ರತಿದಿನ ಮಾತನಾಡುತ್ತಿದ್ದರು. ಬೆಳಗಿನ ಶುಭಾಶಯದಿಂದ ರಾತ್ರಿ ಶುಭರಾತ್ರಿವರೆಗೆ. ಒಬ್ಬರಿಲ್ಲದೆ ಇನ್ನೊಬ್ಬರ ದಿನ ಪೂರ್ಣವಾಗುತ್ತಿರಲಿಲ್ಲ. ಒಂದು ಭಾನುವಾರ ಅರ್ಜುನ್ ನಂದಿನಿಯನ್ನು ಲಾಲ್ಬಾಗ್ಗೆ ಕರೆದುಕೊಂಡು ಹೋದ. ಸಂಜೆಯ ಸಮಯ. ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದ. ಗಾಳಿಯಲ್ಲಿ ತಂಪಿತ್ತು. ಇಬ್ಬರು ಮರಗಳ ನೆರಳಿನಲ್ಲಿ ನಡೆಯುತ್ತಿದ್ದರು. ನಂದಿನಿ ಹೇಳಿದಳು, ನನ್ನ ಜೀವನದಲ್ಲಿ ಇಷ್ಟು ಸಂತೋಷ ಯಾವತ್ತೂ ಇರಲಿಲ್ಲ. ಯಾಕೆ? ಯಾಕೆಂದರೆ ನೀನು ಬಂದ ಮೇಲೆ ಎಲ್ಲವೂ ಬದಲಾಗಿದೆ. ಅರ್ಜುನ್ ಅವಳ ಕಡೆ ನೋಡಿದ. ನನ್ನ ಜೀವನವೂ ಹಾಗೆ. ಕೆಲವು ಕ್ಷಣ ಇಬ್ಬರೂ ಮೌನವಾಗಿದ್ದರು. ಆ ಮೌನದಲ್ಲೇ ಸಾವಿರ ಮಾತುಗಳಿದ್ದವು. ಆ ದಿನ ಮನೆಗೆ ಹೋದ ನಂತರ ಅರ್ಜುನ್ ನಿದ್ರೆ ಮಾಡಲಿಲ್ಲ. ಅವನ ಮನಸ್ಸಿನಲ್ಲಿ ನಂದಿನಿಯ ಮುಖ ಮಾತ್ರ ಇತ್ತು. ಅವಳ ನಗು, ಅವಳ ಮಾತು, ಅವಳ ಕಣ್ಣುಗಳು, ಎಲ್ಲವೂ. ಅವನು ನಿರ್ಧಾರ ಮಾಡಿಕೊಂಡ, ನಾಳೆ ನನ್ನ ಪ್ರೀತಿಯನ್ನು ಹೇಳಬೇಕು. ಮರುದಿನ ಸಂಜೆ ನಗರದ ಮೇಲ್ಛಾವಣಿಯ ಒಂದು ಸುಂದರ ರೆಸ್ಟೋರೆಂಟ್. ಬೆಳಕಿನ ಅಲಂಕಾರ, ಮಂದ ಸಂಗೀತ, ತಂಪಾದ ಗಾಳಿ.
ನಂದಿನಿ ಬಂದಳು. ಕೆಂಪು ಬಣ್ಣದ ಉಡುಗೆಯಲ್ಲಿ ಅವಳು ದೇವತೆಯಂತೆ ಕಾಣುತ್ತಿದ್ದಳು. ಅರ್ಜುನ್ ಕೆಲವು ಕ್ಷಣ ಅವಳನ್ನೇ ನೋಡುತ್ತಾ ನಿಂತ. ಏನು, ಇಂದು ನೀನು ತುಂಬಾ ಸುಂದರವಾಗಿದ್ದೀಯ, ನಂದಿನಿ ನಾಚಿಕೊಂಡಳು. ಭೋಜನ ಮುಗಿದ ನಂತರ ಅರ್ಜುನ್ ನಿಧಾನವಾಗಿ ಎದ್ದ. ಅವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅವನು ತನ್ನ ಜೇಬಿನಿಂದ ಒಂದು ಸಣ್ಣ ಉಂಗುರ ತೆಗೆದ. ನಂದಿನಿಯ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ನಂದಿನಿ, ಅಹಂ, ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ಎಲ್ಲವೂ ಬದಲಾಗಿದೆ. ಉದ್ಧರಣ ಪೂರ್ಣವಿರಾಮ 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 ಉದ್ಧರಣ. ನಿನ್ನ ನಗು ನನ್ನ ಸಂತೋಷವಾಗಿದೆ, ನಿನ್ನ ಕಣ್ಣೀರು ನನ್ನ ನೋವಾಗಿದೆ, ನಿನ್ನ ಕನಸುಗಳು ನನ್ನ ಕನಸುಗಳಾಗಿವೆ. ಅವನ ಧ್ವನಿ ನಡುಗುತ್ತಿತ್ತು. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ನಂದಿನಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ನೀನು ನನ್ನ ಜೀವನದ ಕೊನೆಯವರೆಗೂ ಜೊತೆಯಾಗುತ್ತೀಯ. ಕೆಲವು ಕ್ಷಣ ಮೌನ. ನಂತರ ನಂದಿನಿ ನಗುತ್ತಾ ಹೇಳಿದಳು, ನಾನು ಈ ಉತ್ತರಕ್ಕಾಗಿ ಬಹಳ ದಿನಗಳಿಂದ ಕಾಯುತ್ತಿದ್ದೆ. ಅಂದರೆ, ಹೌದು ಅರ್ಜುನ್, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಅರ್ಜುನ್ ಸಂತೋಷದಿಂದ ಅವಳ ಕೈ ಹಿಡಿದ. ನಗರದ ಸಾವಿರಾರು ದೀಪಗಳು ಅವರ ಸುತ್ತ ಮಿನುಗುತ್ತಿದ್ದವು. ಆದರೆ ಆ ಕ್ಷಣದಲ್ಲಿ ಅವರ ಹೃದಯಗಳ ಬೆಳಕು ಅದಕ್ಕಿಂತಲೂ ಹೆಚ್ಚು ಹೊಳೆಯುತ್ತಿತ್ತು. ಇದು ಅವರ